ನಮಸ್ಕಾರ ಸ್ನೇಹಿತರೆ, ಸ್ತುತಿವಾಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬದುಕಿನಲ್ಲಿ ಕಷ್ಟಗಳು ಎಷ್ಟೇ ಬಂದರೂ, ಸಮಾಜ ನನಗೆ ಎಷ್ಟೇ ನೋವು ಮಾಡಿದ್ರೂ, ನಂಬಿದ ಸತ್ಯ ಮತ್ತು ಪ್ರೀತಿಯನ್ನೇ ನಂಬಿ ಬದುಕುವ ಮನಸ್ಸುಗಳಿಗೆ ಕೊನೆಗೊಂದು ದಿನ ಕಾಲವೇ ನ್ಯಾಯವನ್ನ ಒದಗಿಸುತ್ತೆ. ಇವತ್ತು ನಾನು ನಿಮ್ಮ ಮುಂದೆ ತಂದಿರೋ ಈ ಕತೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಉಳಿಯುವಂತಹ ಕತೆ. ಶಿವಮೊಗ್ಗದ ಆ ಸಣ್ಣ ಹಳ್ಳಿ, ಅನಂತ ಪದ್ಮನಾಭಯ್ಯನವರ ಮನೆ. ಇಡೀ ಊರಿಗೆ ಅವರೊಬ್ಬ ಸತ್ಪುರುಷ, ಹಳೆಯ ಕಾಲದ ವೈದಿಕರು, ಪೌರೋಹಿತ್ಯ ಮತ್ತು ದೇವಸ್ಥಾನದ ಪೂಜೆ ಮಾಡಿಕೊಂಡು ಬದುಕ್ತಾ ಇದ್ದವರು. ಅವರಿಗೆ ಇಬ್ಬರು ಮಕ್ಕಳು, ದೊಡ್ಡ ಮಗಳು ಸುಮಿತ್ರಾ, ಹಾಗೆ ಸಣ್ಣ ಮಗ ಕಾರ್ತಿಕ್. ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರೋಗಿದ್ರು. ಆ ಬಡ ಬ್ರಾಹ್ಮಣ ತಂದೆ ತನ್ನೆರಡು ಕೈಗಳಿಂದ ಅಡುಗೆ ಮಾಡಿ ಹಿಂಡಿ ಹಿಪ್ಪೆಯಾಗಿ ದುಡಿದು ಮಕ್ಕಳನ್ನ ಸಾಕಿ ಬೆಳೆಸಿದ್ರು. ಮಗಳು ಸುಮಿತ್ರಾಗೆ ಬೆಂಗಳೂರಿನಲ್ಲಿದ್ದ ದೊಡ್ಡ ಮನೆತನದ ಜಗದೀಶ್ ಎಂಬುವರ ಜೊತೆ ಮದುವೆಯನ್ನ ಮಾಡಿಕೊಟ್ಟಿದ್ರು. ಜಗದೀಶ್ ಸರ್ಕಾರಿ ಕಂಪನಿಯೊಂದರಲ್ಲಿ ಅಧಿಕಾರಿಯಾಗಿದ್ರು. ಆರ್ಥಿಕವಾಗಿ ಅವರು ಫುಲ್ ಸೆಟಲ್ ಆಗಿದ್ರು. ಆದರೆ ಮಗ ಕಾರ್ತಿಕ್ ತಂದೆಯ ಕಣ್ಣಿನ ಅಂಗಳದಲ್ಲಿದ್ದ ಏಕೈಕ ಬೆಳಕು. ಕಾರ್ತಿಕ್ ಚಿಕ್ಕಂದಿನಿಂದಲೂ ಅತ್ಯಂತ ಕುಶಾಗ್ರಮತಿ. ತಂದೆಗೆ ಮಗನನ್ನ ದೊಡ್ಡ ವೈದ್ಯನನ್ನಾಗಿ ಮಾಡಬೇಕು ಅನ್ನೋದು ಪ್ರಾಣಕ್ಕಿಂತ ಹೆಚ್ಚಾದ ಆಸೆಯಾಗಿತ್ತು. ಕಾರ್ತಿಕ್ ತಂದೆಯ ಶ್ರಮವನ್ನ ವ್ಯರ್ಥ ಮಾಡಲಿಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಬೆಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಉಚಿತ ಸೀಟನ್ನು ಪಡೆದ. ತಂದೆ ಊರಿನಲ್ಲಿದ್ದಂತಹ ಸಣ್ಣ ಮನೆಯನ್ನ ಬ್ಯಾಂಕಿನಲ್ಲಿ ಅಡಮಾನ ಇಟ್ಟು ಮಗನಿಗೆ ಎಜುಕೇಶನ್ ಲೋನ್ ಅನ್ನ ಕೊಡಿಸ್ತಾರೆ. ಕಾರ್ತಿಕ್ ಕಷ್ಟಪಟ್ಟು MBBS ಅನ್ನ ಮುಗಿಸ್ತಾನೆ. ಆಮೇಲೆ ಹೃದ್ರೋಗ ವಿಭಾಗದಲ್ಲಿ MS ಸ್ನಾತಕೋತ್ತರ ಪದವಿಯನ್ನ ಅತ್ಯುತ್ತಮ ಅಂಕಗಳೊಂದಿಗೆ ಪೂರೈಸ್ತಾನೆ. ಕೊನೆಗೂ ತಂದೆಯ ತ್ಯಾಗಕ್ಕೆ ಪ್ರತಿಫಲ ದೊರೆಯುತ್ತೆ. ಆತ ಬೆಂಗಳೂರಿನ ಪ್ರಸಿದ್ಧ ಅಪೋಲೋ ಆಸ್ಪತ್ರೆಯಲ್ಲಿ ಕಾರ್ಡಿಯೋ ಸರ್ಜನ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಬೆಂಗಳೂರಿಗೆ ಬಂದಾಗ ಕಾರ್ತಿಕ್ ಅಕ್ಕ ಸುಮಿತ್ರಾಳ ಮನೆಯಲ್ಲೇ ಇರತೊಡಗ್ತಾನೆ. ಅಕ್ಕ, ಭಾವ ಮತ್ತು ಅವರ 15ರ ಹದಿಹರೆಯದ ಮಗಳು ಪ್ರಕೃತಿ ಎಲ್ಲರೂ ಕಾರ್ತಿಕ್ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಕಾರ್ತಿಕ್ ಮನೆಗೆ ತಂದ ಮೊದಲ ಸಂಬಳದಲ್ಲಿ ಅಕ್ಕನಿಗೆ ರೇಷ್ಮೆ ಸೀರೆ, ಭಾವನಿಗೆ ಸೂಟು, ಮಗಳು ಪ್ರಕೃತಿಗೆ ಬಟ್ಟೆಯನ್ನ ತಂದ್ಕೊಟ್ಟಿದ್ದ. ಆದ್ರೆ ಅಕ್ಕ ಸುಮಿತ್ರಾಳ ಮನಸ್ಸಿನಲ್ಲಿ ಆಸೆಯ ದುರಾಸೆಯೊಂದು ಚಿಗುರೊಡೆದಿತ್ತು. ತನ್ನ ತಮ್ಮ ಈಗ ಲಕ್ಷ ಲಕ್ಷ ಸಂಬಳ ಪಡೆಯುವ ದೊಡ್ಡ ಡಾಕ್ಟರ್ ಆಗಿದ್ದಾನೆ. ಇವನಿಗೆ ಬೇರೆ ಎಲ್ಲಾದ್ರೂ ಮದ್ವೆ ಮಾಡಿಬಿಟ್ರೆ ತಮ್ಮನ ಆಸ್ತಿ, ದುಡ್ಡು ಬೇರೆಯವರ ಪಾಲಾಗುತ್ತೆ. ಅದೇ ತನ್ನ ಮಗಳು ಪ್ರಕೃತಿಯನ್ನ ಕಾರ್ತಿಕ್ಗೆ ಕೊಟ್ಟು ಮದ್ವೆ ಮಾಡಿಬಿಟ್ರೆ ಮನೆ ದುಡ್ಡು ಮನೆಯಲ್ಲೇ ಇರುತ್ತೆ. ಮಗಳಿಗೂ ಅತ್ತಿ ಮಾವನ ಕಾಟ ಇರಲ್ಲ. ಒಂದು ದಿನ ಸುಮಿತ್ರಾ ಈ ವಿಷಯವನ್ನ ಕಾರ್ತಿಕ್ನ ಮುಂದೆ ಎತ್ತಾಳೆ. ಕಾರ್ತಿಕ್ ಆ ಮಾತನ್ನ ಕೇಳಿ ಬೆಚ್ಚಿ ಬೀಳ್ತಾನೆ. ಅಕ್ಕ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಪ್ರಕೃತಿ ನನ್ನ ಮಗಳಿದ್ದಂತೆ. ನಾನು ಎತ್ತಿ ಮುದ್ದಾಡಿಸಿ ಆಡ್ಸಿದ ಮಗು ಅದು. ಇಂತಹ ವಿಕೃತ ಯೋಚನೆ ನಿನಗೆ ಹೇಗೆ ಬಂತು? ಅವಳಿನ್ನೂ ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ದಯವಿಟ್ಟು ಈ ವಿಚಾರವನ್ನ ಇಲ್ಲೇ ಮರೆತುಬಿಡು ಎಂದು ಖಂಡಿತವಾಗಿ ನಿರಾಕರಿಸಿದ. ಈ ಮಾತಿನಿಂದ ಸುಮಿತ್ರಾಳ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಯ್ತು. ಇತ್ತ ಕಾರ್ತಿಕ್ ಆಸ್ಪತ್ರೆಯಲ್ಲಿ ನೈಟ್ ಶಿಫ್ಟ್, ಎಮರ್ಜೆನ್ಸಿ ಆಪರೇಷನ್ಗಳು ಅಂತ ಮಧ್ಯರಾತ್ರಿ ಮನೆಗೆ ಬರ್ತಿದ್ದ. ಅಕ್ಕನಿಗೆ ಊಟ ಇಟ್ಟು ತಮ್ಮನಿಗೆ ಕಾಯೋದು ಕಿರಿಕಿರಿ ಎನಿಸ್ತಾ ಇತ್ತು. ಕೊನೆಗೆ ಕಾರ್ತಿಕ್ ಆಸ್ಪತ್ರೆಯ ಹತ್ತಿರವೇ ಬ್ಯಾಂಕ್ ಲೋನ್ ಮಾಡಿ ಒಂದು ಅಪಾರ್ಟ್ಮೆಂಟ್ ಅನ್ನ ಖರೀದಿಸ್ತಾನೆ. ಶಿವಮೊಗ್ಗದಲ್ಲಿದ್ದ ತಂದೆಯನ್ನ ಬೆಂಗಳೂರಿಗೆ ಕರೆಸ್ಕೊಂಡು ತಂದೆ ಮಗ ಒಟ್ಟಿಗೆ ವಾಸಿಸಲು ಶುರು ಮಾಡ್ತಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಕಾರ್ತಿಕ್ ಮಾಡುವ ಕಷ್ಟಕರವಾದ ಹೃದಯ ಶಸ್ತ್ರಚಿಕಿತ್ಸೆಗಳಿಗೆ ಸಹಾಯಕಿಯಾಗಿ ಒಬ್ಬ ನರ್ಸ್ ಕೆಲಸ ಮಾಡ್ತಾ ಇದ್ಲು.
ಆಕೆಯ ಹೆಸರು ಅಂಜಲಿ. ಮೂಲತಃ ಕೇರಳದ ತೀರ ಪ್ರದೇಶದ ಬಡ ಕುಟುಂಬದವಳು. ತಂದೆ ಭಾರತೀಯ ನೌಕಾಪಡೆಯಲ್ಲಿದ್ದು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ರು. ತಾಯಿ ಮತ್ತು ತಂಗಿಯನ್ನ ಸಾಕುವ ಜವಾಬ್ದಾರಿ ಅಂಜಲಿಯ ಮೇಲಿತ್ತು. ಚುರುಕುತನ, ಮುಖದಲ್ಲಿ ಸದಾ ನಗು, ರೋಗಿಗಳ ಮೇಲೆ ತಾಯಿಯಂತಹ ಪ್ರೀತಿ, ಕಷ್ಟಪಡುವ ಸ್ವಭಾವ ಅನುಗೆ ಇತ್ತು. ಕಾರ್ತಿಕ್ ಮಾಡುವ ಪ್ರತಿಯೊಂದು ಆಪರೇಷನ್ ಯಶಸ್ವಿಯಾಗಲು ಅಂಜಲಿಯ ಶ್ರದ್ಧೆಯು ಕಾರಣವಾಗಿತ್ತು. ನಿಧಾನವಾಗಿ ಇಬ್ಬರ ನಡುವೆ ಪರಿಶುದ್ಧವಾದ ಗೌರವ ಪ್ರೀತಿಯಾಗಿ ಬದಲಾಯಿತು. ಒಂದಿನ ಅಂಜಲಿನಿ ಕಾರ್ತಿಕ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದ್ಲು, ಡಾಕ್ಟರ್, ನಾನು ನಿಮ್ಮನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ. ಹಾಗೆ ಕಾರ್ತಿಕ್ ಕೂಡ ತನ್ನ ಹೃದಯದಲ್ಲಿದ್ದಂತಹ ಪ್ರೀತಿಯನ್ನ ನಿವೇದಿಸ್ತಾ ಅಂಜಲಿಯ ಮದುವೆಯಾಗಲು ಈ ಸಂಬಂಧಕ್ಕೆ ಅತ್ಯಂತ ಸಂತೋಷದಿಂದ ಒಪ್ಕೊಂಡ್ರು. ಆದರೆ ಸಸ್ಯಾಹಾರಿ ವೈದಿಕ ಬ್ರಾಹ್ಮಣ ಪರಂಪರೆಯ ಕಾರ್ತಿಕ್ನ ತಂದೆ ಅನಂತ ಪದ್ಮನಾಭಯ್ಯನವರು ಮತ್ತು ಅಕ್ಕ ಸುಮಿತ್ರಾಗೆ ಈ ವಿಷಯ ತಿಳಿದಾಗ ಇಡೀ ಮನೆ ನಡುಗಿ ಹೋಯಿತು. ಅಕ್ಕ ಸುಮಿತ್ರಾ ಬೆಂಕಿಯಂತೆ ಉರಿದ್ಬಿದ್ಲು. ಅವಳು ಯಾವ ಜಾತಿನೂ ಯಾವ ಧರ್ಮನೂ ಮೀನು ಮಾಂಸ ತಿನ್ನುವ ಮಲಯಾಳಿ ನರ್ಸನ್ನ ನಮ್ಮ ಮನೆಗೆ ಸೊಸೆಗೆ ತರ್ತೀಯ ಕಾರ್ತಿಕ್? ಆ ನರ್ಸ್ಗಳು ನಿಮ್ಮಂತಹ ಬಡಪಾಯಿ ಡಾಕ್ಟರ್ಗಳನ್ನ ತಮ್ಮ ಬಲೆಗೆ ಹಾಕೊಂಡು ಹಣ ದೋಚ್ತಾರೆ. ನಮ್ಮ ಮಾತು ಕೇಳು, ನಮ್ಮ ಪ್ರಕೃತಿಯನ್ನೇ ಮದುವೆಯಾಗು ಅಂತ ಕಿರ್ಚಾಡ್ತಾಳೆ. ತಂದೆಯವರು ಕೂಡ ಕಣ್ಣೀರಾಗ್ತಾರೆ. ಕಾರ್ತಿಕ್, ನಮಗೆ ಜಾತಿ ಸಂಪ್ರದಾಯ ಮುಖ್ಯ ಅಪ್ಪ. ನಮ್ಮ ಧರ್ಮ ಬಿಟ್ಟು ಬೇರೆ ಜಾತಿಯವಳನ್ನ ಮದುವೆ ಆದ್ರೆ ಸಮಾಜ ನಮಗೆ ಉಗುಳುತ್ತೆ. ಆ ಹುಡುಗಿಯನ್ನ ಮರ್ತ್ಬಿಡು. ಆಗ ಕಾರ್ತಿಕ್ ಕಣ್ಣೀರನ್ನ ಒರೆಸ್ಕೊಳ್ಳುತ್ತಾ ಹೇಳ್ದ, ಅಕ್ಕ, ಅಪ್ಪ, ಹುಟ್ಟಿನಿಂದ ಯಾರೂ ಶ್ರೇಷ್ಠರಲ್ಲ, ಮಾಡುವ ಕರ್ಮದಿಂದ ಶ್ರೇಷ್ಠರಾಗ್ತಾರೆ. ವೈಜ್ಞಾನಿಕವಾಗಿ ಯೋಚನೆ ಮಾಡಿ. ಅಂಜಲಿ ತುಂಬಾ ಒಳ್ಳೆ ಹುಡುಗಿ. ಧರ್ಮ ಜಾತಿಗಿಂತ ಮನುಷ್ಯತ್ವ ದೊಡ್ಡದು. ನಾನು ಪ್ರೀತಿಸಿದ ಹುಡುಗಿಗಾಗಿ ಅಧರ್ಮ ಮಾಡಲು ಸಾಧ್ಯ ಇಲ್ಲ. ನಾನು ಅಂಜಲಿಯನ್ನೇ ಮದುವೆ ಆಗ್ತೀನಿ. ಈ ಮಾತನ್ನ ಕೇಳಿದ ಸುಮಿತ್ರಾ ಕಠೋರವಾಗಿ ನುಡಿತಾಳೆ, ಅವಳನ್ನ ಮದುವೆ ಆದ್ರೆ ನನ್ನ ಪಾಲಿಗೆ ನೀನು ಸತ್ತಂತೆ. ಇನ್ಮುಂದೆ ಈ ಮನೆಗೆ ಕಾಲಿಡಬೇಡ. ತಂದೆಯು ಮಗನ ಮನೆಯನ್ನ ತೊರೆದು ಮಗಳ ಮನೆಗೆ ಹೊರಟೋಗ್ತಾರೆ. ಕಾರ್ತಿಕ್ ತನ್ನವರನ್ನ ಕಳೆದುಕೊಂಡು ಏಕಾಂಗಿ ಆಗ್ತಾನೆ. ಯಾರು ಬರ್ದೇ ಇದ್ರೂ ಕಾರ್ತಿಕ್ ಮತ್ತು ಅಂಜಲಿ ದೇವಸ್ಥಾನವೊಂದರಲ್ಲಿ ಅತ್ಯಂತ ಸರಳವಾಗಿ ಸಪ್ತಪದಿಯನ್ನ ತುಳಿತಾರೆ. ಅಂಜಲಿ ಕಾರ್ತಿಕ್ನ ಮನೆಗೆ ಮುದ್ದಿನ ಹೆಂಡತಿಯಾಗಿ ಬರ್ತಾಳೆ. ತಂದೆ ಅಕ್ಕ ಬಹಿಷ್ಕಾರ ಹಾಕಿದ್ರೂ ಅಂಜಲಿ ಪ್ರತಿದಿನ ಬೆಳಿಗ್ಗೆ ಮಾವನ ಫೋಟೋಗೆ ನಮಸ್ಕಾರ ಮಾಡಿ ಕೆಲಸಕ್ಕೆ ಹೊರಡ್ತಾ ಇರ್ತಾಳೆ. ಹೀಗೆ ದಿನಗಳು ಹೊರಡ್ತಾವೆ. ಸುಮಾರು 6 ತಿಂಗಳುಗಳೇ ಕಳೀತವೆ. ಅದೊಂದು ದಿನ ನಡುರಾತ್ರಿ 1 ಗಂಟೆಯ ಸಮಯ ಬೆಂಗಳೂರಿನಲ್ಲಿ ಜಡಿ ಮಳೆ ಸುರಿತಾ ಇತ್ತು. ಕಾರ್ತಿಕ್ನ ಫೋನ್ ಜೋರಾಗಿ ರಿಂಗ್ ಆಗುತ್ತೆ. ಫೋನ್ ತೆಗೆದ್ರೆ ಅಕ್ಕನ ಮಗಳು ಪ್ರಕೃತಿ ಜೋರಾಗಿ ಅಳುತ್ತಾ ಗೋಗರಿತಾ ಇದ್ಲು. ಮಾಮ, ಬೇಗ ಬಾ ಮಾಮ, ಅಮ್ಮನಿಗೆ ಆರಾಮಿಲ್ಲ, ಎದೆ ಹಿಡ್ಕೊಂಡು ಒದ್ದಾಡ್ತಿದ್ದಾಳೆ, ಉಸಿರಾಡಕ್ಕಾಗ್ತಿಲ್ಲ ಮಾಮ. ಕಾರ್ತಿಕ್ ಒಂದು ಕ್ಷಣವೂ ತಡ ಮಾಡಲೇ ಇಲ್ಲ. ಹೆಂಡತಿ ಅಂಜಲಿಯನ್ನ ಕರೆದುಕೊಂಡು ಆ ಮಳೆಯಲ್ಲೇ ಕಾರನ್ನ ಚಲಾಯಿಸಿ ಅಕ್ಕನ ಮನೆಗೆ ಓಡಿ ಬರ್ತಾನೆ. ಅಲ್ಲಿ ಸುಮಿತ್ರಾ ನೆಲದ ಮೇಲೆ ಬಿದ್ದು ನರಳ್ತಾ ಇರ್ತಾಳೆ. ತೀವ್ರವಾದ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ತಂದೆ ಮತ್ತು ಭಾವ ಏನ್ ಮಾಡ್ಬೇಕೆಂದೇ ತಿಳಿಯದೆ ತರ್ತರಿಸೋಗಿರ್ತಾರೆ. ಕಾರ್ತಿಕ್ ತಕ್ಷಣ ಅಕ್ಕನನ್ನ ತನ್ನ ಕಾರಿನಲ್ಲಿ ಮಲಗಿಸಿ ಆಸ್ಪತ್ರೆಗೆ ತುರ್ತು ಕರೆ ಮಾಡಿ ಕ್ಯಾತ್ ಲ್ಯಾಬ್ ರೆಡಿ ಇಡಲು ಸೂಚಿಸ್ತಾನೆ. ಆಸ್ಪತ್ರೆ ತಲುಪಿದ ತಕ್ಷಣ ಸುಮಿತ್ರಾಳನ್ನ ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಲಾಗುತ್ತೆ. ಆದರೆ ಕಾರ್ತಿಕ್ನ ಕೈಗಳು ನಡುಗ್ತಾ ಇರ್ತವೆ. ಹತ್ತಿರದ ರಕ್ತ ಸಂಬಂಧಿ, ತನ್ನನ್ನ ದ್ವೇಷಿಸಿದ ಅಕ್ಕನಿಗೆ ತಾನೇ ಆಪರೇಷನ್ ಮಾಡುವಾಗ ರಾಗ ದ್ವೇಷಗಳು ಅಡ್ಡ ಬರಬಾರ್ದೆಂದು ತನ್ನ ಸಹೋದ್ಯೋಗಿ ಡಾಕ್ಟರ್ ಧ್ರುವ ಅವರನ್ನ ಆಪರೇಷನ್ಗೆ ಕರೆಸ್ತಾನೆ. ಆದರೆ
ಆ 3 ಗಂಟೆಗಳ ಕಾಲ ಆಪರೇಷನ್ ಥಿಯೇಟರ್ನಲ್ಲಿ ಡಾಕ್ಟರ್ ಧ್ರುವ ಜೊತೆಗೆ ನಿಂತು ರಕ್ತದ ಮಡುವಿನಲ್ಲಿದ್ದ ಸುಮಿತ್ರಳ ಪ್ರಾಣ ಉಳಿಸಲು ಹಗಲು ರಾತ್ರಿ ಕಣ್ಣೀರಾಕ್ತಾ ಜೀವ ಮುಡಿಪಾಗಿಟ್ಟಿದ್ದು ಬೇರೆ ಯಾರೂ ಅಲ್ಲ, ಅದೇ ಮಲಯಾಳಿ ನರ್ಸ್ ಅಂಜಲಿ. ಅಂಜಲಿ ತನ್ನ ಕೈಯಾರೆ ಸುಮಿತ್ರಾಗೆ ಆಕ್ಸಿಜನ್ ನೀಡಿ CPR ಕೊಟ್ಟು ಸ್ಟಂಟ್ ಹಾಕಲು ಸಹಾಯ ಮಾಡಿ ಕೊನೆಗೂ ಸುಮಿತ್ರಳನ್ನ ಸಾವಿನ ದವಡೆಯಿಂದ ವಾಪಸ್ ಕರೆತರ್ತಾಳೆ. ಮರುದಿನ ಬೆಳಗ್ಗೆ ICU ಒಳಗೆ ಸುಮಿತ್ರಾಗೆ ಪ್ರಜ್ಞೆ ಬರುತ್ತೆ. ಅಕ್ಕ ಸುಮಿತ್ರ ಕಣ್ಬಿಟ್ಟು ನೋಡಿದಾಗ ಎದುರುಗಡೆ ಆಕೆಯ ಕೈ ಹಿಡಿದು ನಿಂತಿದ್ದಾಳೆ ಅಂಜಲಿ. ಕಳೆದ 3-4 ದಿನಗಳಿಂದ ಆಕೆ ಮನೆಗೆ ಹೋಗಿರ್ಲಿಲ್ಲ. ಸುಮಿತ್ರಳ ಮಲ ಮೂತ್ರವನ್ನ ತೊಳೆಯೋದ್ರಿಂದ ಹಿಡಿದು ಔಷಧಿ ಕೊಡೋವರೆಗೂ ತಾಯಿಯಂತೆ ಸೇವೆ ಮಾಡ್ತಾಳೆ. ಸುಮಿತ್ರಳ ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯತೊಡಗುತ್ತೆ. ಮಾತಾಡಲು ಧ್ವನಿ ಬರ್ತಿರ್ಲಿಲ್ಲ. ಅಂಜಲಿ ಮೃದುವಾಗಿ ಸುಮಿತ್ರಳ ತಲೆ ಸವರ್ತಾ ಅಂತಾಳೆ, ಅಕ್ಕ ಬೇಜಾರು ಮಾಡ್ಕೋಬೇಡಿ, ನಿಮ್ಗೇನು ಆಗಲ್ಲ, ನಿಮ್ಮ ತಮ್ಮ ಸೂಪರ್ ಡಾಕ್ಟರ್, ನೀವು ಹುಷಾರಾಗ್ತೀರ. ಸುಮಿತ್ರ ಅಂಜಲಿಯ 2 ಕೈಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅಳುತ್ತಾ ಹೇಳ್ತಾಳೆ, ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂಜಲಿ, ನನ್ನನ್ನು ಕ್ಷಮಿಸ್ಬಿಡು. ಯಾವ ಜಾತಿನೋ ಯಾವ ಧರ್ಮನೋ ಅಂತ ನಿನ್ನನ್ನು ನಾಯಿ ತರಹ ಹೊರಗಾಕಿದ್ದೆ. ಆದರೆ ಇವತ್ತು ನನ್ನ ಸ್ವಂತ ರಕ್ತವೇ ನನ್ನನ್ನು ಕೈ ಬಿಟ್ಟಾಗ ನನ್ನ ಜೀವ ಉಳಿಸಿ ನನ್ನನ್ನು ತಾಯಿಯಂತೆ ಸೇವೆ ಮಾಡಿದ್ದು ನೀನು. ಮನುಷ್ಯತ್ವಕ್ಕಿಂತ ದೊಡ್ಡ ಜಾತಿ ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಅಂತ ನೀನು ನನ್ನ ಕಣ್ಣು ತೆರೆಸ್ದೆ ಅಮ್ಮ. ಹೊರಗಡೆ ನಿಂತಿದ್ದ ತಂದೆ ಕಣ್ಣೀರಾಗ್ತಾ ಒಳಗೆ ಬರ್ತಾರೆ. ಮಗ ಕಾರ್ತಿಕ್ ಮತ್ತು ಸೊಸೆ ಅಂಜಲಿಯ ಮುಂದೆ ಕೈ ಮುಗಿದು ನಿಲ್ತಾರೆ, ನನ್ನನ್ನು ಕ್ಷಮಿಸ್ಬಿಡಪ್ಪ ಕಾರ್ತಿಕ್, ನನ್ನ ಮೂಢನಂಬಿಕೆಯಿಂದ ನಿಮ್ಮಂತಹ ಪವಿತ್ರ ಮನಸ್ಸುಗಳನ್ನು ನೋಯಿಸ್ಬಿಟ್ಟೆ ಎಂದು ಸೊಸೆಯ ತಲೆ ಮೇಲೆ ಕೈ ಇಟ್ಟು ಆಶೀರ್ವದಿಸ್ತಾರೆ. ಅಕ್ಕ ಸುಮಿತ್ರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ಮೊದಲ ಬಾರಿಗೆ ಅಂಜಲಿಯ ಮನೆಗೆ ಕಾಲಿಡ್ತಾಳೆ. ಅಂಜಲಿ ಮಾಡಿದ ಅಡುಗೆಯನ್ನ ಪ್ರೀತಿಯಿಂದ ಉಂಡು ಆಕೆಯನ್ನ ತಂಗಿಯಂತೆ ತಪ್ಕೋತಾಳೆ. ಜಾತಿ ಮತಗಳ ಗೋಡೆ ಒಡೆದು ಆ ಮನೆಯಲ್ಲಿ ಪ್ರೀತಿಯ ಅರಮನೆ ನಿರ್ಮಾಣವಾಗುತ್ತೆ. ಸ್ನೇಹಿತರೆ, ಸಮಾಜದಲ್ಲಿ ಹುಟ್ಟಿನಿಂದ ಯಾರೂ ದೊಡ್ಡವರಿಲ್ಲ. ನಾವು ಕೊಡುವ ಪ್ರೀತಿ, ಮಾಡುವ ಸೇವೆ ಮತ್ತು ನಮ್ಮೊಳಗಿನ ಮನುಷ್ಯತ್ವವೇ ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡುತ್ತೆ. ಜಾತಿಯ ಅಹಂಕಾರಕ್ಕಿಂತ ಪ್ರೀತಿ ಮತ್ತು ಕರುಣೆ ಯಾವತ್ತೂ ದೊಡ್ಡದು. ಈ ಎಮೋಷನಲ್ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಸ್ತುತಿವಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.